ಈ ಪ್ರಕರಣದಲ್ಲಿ ಪ್ರಮುಖವಾಗಿ A10 ಆರೋಪಿ ಆಗಿರುವಂತಹ ವಿನಯ್ ಸ್ಟೋನಿ ಬ್ರೂಕ್ ಹೋಟೆಲ್ನ ಮಾಲೀಕ. ಆ ವಿನಯನ್ನ ಹೆಚ್ಚಿನ ವಿಚಾರಣೆಗೊಳಪಡಿಸಿದಾರಂತೆ ಪೊಲೀಸರು. ಕೊಲೆ ಕೇಸ್ನ 10ನೇ ಆರೋಪಿ ವಿನಯ್ಗೆ ಪೊಲೀಸರು ಡ್ರಿಲ್ ಮೇಲೆ ಡ್ರಿಲ್ ನಡೆಸ್ತಾ ಇದ್ದಾರೆ. ಆತನನ್ನ ಕರೆತಂದು ಸ್ಥಳ ಮಹಾಜರನ್ನ ನಡೆಸಲಿರುವಂತಹ ಖಾಕಿ ಪಡೆ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ಗೆ ಕರೆತಂದು ಸ್ಥಳ ಮಹಾಜರನ್ನ ಮಾಡಲಾಗುತ್ತೆ. RR ನಗರದಲ್ಲಿರುವಂತಹ ವಿನಯ್ ಒಡೆತನದ ರೆಸ್ಟೋ ಬಾರ್ ಇದು. ಕೊಲೆಗೂ ಮುನ್ನ ರೆಸ್ಟೋ ಬಾರ್ನಲ್ಲಿ ಪಾರ್ಟಿ ಮಾಡಿದ್ರು ಆ ಶಂಕೆಯನ್ನು ವ್ಯಕ್ತಪಡಿಸಿರುವಂತಹ ಪೊಲೀಸರು. ಆ ಬಳಿಕ ರೇಣುಕಾಸ್ವಾಮಿನ ಶೆಡ್ನಲ್ಲಿ ಇರಿಸಿರೋ ಬಗ್ಗೆ ಮಾಹಿತಿ ಲಭ್ಯವಾಗುತ್ತೆ. ಅಲ್ಲಿಂದ ಎಲ್ಲರೂ ಕೂಡ ಹೋಗಿರ್ತಾರೆ. ನೀವೀಗ ಏನು ದೃಶ್ಯಗಳು ಗಮನಿಸ್ತಾ ಇದ್ದೀರಿ, ಇದು ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್. ಈ ರೆಸ್ಟೋ ಬಾರ್ನಲ್ಲಿ ದರ್ಶನ್, ವಿನಯ್ ಇನ್ನೂ ಕೆಲವರು ಪಾರ್ಟಿ ಮಾಡ್ತಾರೆ. ಅವತ್ತು ರಾತ್ರಿ ಪಾರ್ಟಿ ಮಾಡ್ತಾರೆ. ಪಾರ್ಟಿ ಮಾಡಿದ ಸಂದರ್ಭದಲ್ಲಿ ಪಾರ್ಟಿ ಮಾಡಬೇಕಾದ್ರೇ ಕರೆ ಬರುತ್ತೆ, ಈ ಥರ ರೇಣುಕಾಸ್ವಾಮಿನ ಎತ್ತಾಕೊಂಬಂದು ಶೆಡ್ಡಲ್ಲಿ ಇಟ್ಟಿದ್ದೀವಿ ಅಂತೇಳಿ. ತಕ್ಷಣ ಅಲ್ಲಿಂದ ದರ್ಶನ್ ಅಂಡ್ ಗ್ಯಾಂಗ್ ಅಲ್ಲಿಗೆ ಹೋಗುತ್ತೆ. ಈಗ ಇದೇ ಪಾರ್ಟಿಯಲ್ಲಿ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ರಂತೆ. ಚಿಕ್ಕಣ್ಣ ಭಾಗಿಯಾಗಿರುವಂಥ ಹಿನ್ನೆಲೆಯಲ್ಲಿ ಚಿಕ್ಕಣ್ಣಗೆ ಈ ಬಗ್ಗೆ ಏನಾದರೂ ಮಾಹಿತಿ ಇತ್ತಾ ಅಂತ ಅವರಿಂದ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಈಗ ಪೊಲೀಸರು ನೋಟಿಸನ್ನು ಕೊಟ್ಟಿದ್ದಾರೆ. ಹೌದು, ಇದರ ಬಗ್ಗೆ ಚರ್ಚೆ ಆಗಿತ್ತು ಅನ್ನೋದಾದರೆ ಅಲ್ಲಿ ಎವಿಡೆನ್ಸ್ ಆಗ್ತಾರೆ. ಚಿಕ್ಕಣ್ಣ ಈ ಪ್ರಕರಣದ ಒಂದು ಪ್ರಮುಖ ಸಾಕ್ಷಿ ಆಗ್ತಾರೆ. ಅವರು ಎವಿಡೆನ್ಸ್ ಆಗಿ ಅವರನ್ನು ಪಡೆದುಕೊಂಡು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾರೆ. ನಿಕೇಶ್ ನನ್ನ ಸಹೋದ್ಯೋಗಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಿಕೇಶ್, ತನಿಖೆ ಹೇಗೆ ಮುಂದುವರಿತಾ ಇದೆ ಈಗ ಈ ವಿಚಾರದಲ್ಲಿ? ಖಂಡಿತ ನಾಗೇಂದ್ರ ಬಾಬು, ಈಗ ನಾನು RR ನಗರದಲ್ಲಿರುವಂತಹ ಈ ಸ್ಟೋನಿ ಬ್ರೂಕ್ ಹೋಟೆಲ್ನ ಮುಂಭಾಗದಲ್ಲಿ ಇದ್ದೀನಿ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದೇ ಹೋಟೆಲ್ ನಲ್ಲಿ ದರ್ಶನ್ ಹಾಗೆ ದರ್ಶನ್ ಸಹಚರರು ಪಾರ್ಟಿಯನ್ನ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಈ A10 ಆರೋಪಿ ಹಾಗೆ A2 ಆರೋಪಿ ದರ್ಶನ್ ಹಾಗೆ A10 ಆರೋಪಿ ವಿನಯ್ಗೆ ಸೇರಿರುವಂತಹ ಇದು ರೆಸ್ಟೋ ಬಾರ್. ಇದು ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್. ಈ ಹೋಟೆಲ್ ನಲ್ಲಿ ರೇಣುಕಾಸ್ವಾಮಿ ಕೊಲೆ ಆಗೋಕ್ಕೆ ಮುಂಚೆ ಮತ್ತೆ ಕೊಲೆ ಆದ ನಂತರ ಈ ಬಾರ್ನಲ್ಲಿ ಇವರು ಪಾರ್ಟಿ ಮಾಡಿದ್ದಾರೆ ಎನ್ನುವಂಥದ್ದು ಸದ್ಯದ ಪ್ರಾಥಮಿಕ ಮಾಹಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣದಲ್ಲಿ ದರ್ಶನ್ ಹಾಗೆ A10 ಆರೋಪಿ ಯಾರಿದ್ದಾರೆ ವಿನಯ್ ಆತನನ್ನ ಇದೇ ರೆಸ್ಟೋ ಬಾರ್ಗೆ ಕರ್ಕೊಂಡು ಬಂದು ಸ್ಥಳ ಮಹಾಜರನ್ನ ನಡೆಸುವಂತ ಪ್ರಕ್ರಿಯೆ ಕೂಡ ನಡೆಸಲಾಗುತ್ತೆ. ಈಗಾಗಲೇ ಇಲ್ಲಿ ಪೊಲೀಸರು ಕೂಡ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಟೇಪ್ ಕೂಡ ಹಾಕಿದ್ದಾರೆ. ಈ ಬಾರಿನ ಸುತ್ತಮುತ್ತ ಯಾರಿಗೂ ಕೂಡ ಅವಕಾಶವನ್ನ ಕೊಡ್ತಾ ಇಲ್ಲ. ಸಾರ್ವಜನಿಕರಿಗೆ ಪ್ರವೇಶವನ್ನ ನಿರ್ಬಂಧ ಹೇರಲಾಗಿದೆ. ಆ ಒಂದು ನಿಟ್ಟಿನಲ್ಲಿ ಕೂಡ ಇಲ್ಲಿ ರೆಸ್ಟೋ ಬಾರ್ನ ಈ ಸುತ್ತಮುತ್ತ ಪ್ರವೇಶ ದ್ವಾರದ ಆಚೆ ಕಡೆ ಹಾಗೆ ಈಚೆ ಕಡೆಯಲ್ಲಿ ಪೊಲೀಸ್ನವರು ಟೇಪ್ ಕೂಡ ಹಾಕಿದ್ದಾರೆ. ಯಾರಿಗೂ ಕೂಡ ಅಲ್ಲಿ ಒಳಗಡೆ ಪ್ರವೇಶ ಇಲ್ಲ. ಬಹಳ ಪ್ರಮುಖವಾಗಿ ಸಾಕ್ಷ್ಯವನ್ನ ಸಂಗ್ರಹಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. A2 ಆರೋಪಿ ದರ್ಶನ್ ಇದೇ ಹೋಟೆಲ್ನಲ್ಲಿ ಪಾರ್ಟಿಯನ್ನ ಮಾಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಆಗೋಕ್ಕಿಂತ ಮುಂಚೆ. ಈ ಸಂದರ್ಭದಲ್ಲಿ ಈ ಚಿಕ್ಕಣ್ಣ ಕೂಡ ಈ ಪಾರ್ಟಿಯಲ್ಲಿ ಇದ್ದಾರೆ ಎನ್ನುವಂಥದ್ದು, ಪ್ರಮುಖವಾಗಿ ಚಿಕ್ಕಣ್ಣ ಈ ಪಾರ್ಟಿಯಲ್ಲಿ ಇದ್ದಾರೆ ಎನ್ನುವಂಥದ್ದು ಸದ್ಯದ ಮಾಹಿತಿ ಸಿಕ್ಕಿರುವಂತ ಕಾರಣದಿಂದ ಚಿಕ್ಕಣ್ಣ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಚಿಕ್ಕಣ್ಣ ಅವರು ಇಲ್ಲಿ ಪ್ರಮುಖ ಸಾಕ್ಷಿ. ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ ನಲ್ಲಿ ಯಾರ್ಯಾರು ಪಾರ್ಟಿ ಮಾಡಿದ್ರು, ಯಾರ್ಯಾರಿಗೆ ಸಂಕಷ್ಟ ತಂದೊಡ್ಡಲಿದೆ ರೇಣುಕಾಸ್ವಾಮಿಯ ಕೊಲೆ ಕೇಸ್. ಪಾರ್ಟಿಯಲ್ಲಿ ಭಾಗಿಯಾದವರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಒಬ್ಬೊಬ್ಬರಿಗೆ ನೋಟಿಸ್ ಅನ್ನ ಕೊಡ್ತಾ ಇರುವಂತಹ ಪೊಲೀಸರು. ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ನಲ್ಲಿ ಅವತ್ತು ಯಾರೆಲ್ಲ ಪಾರ್ಟಿ ಮಾಡಿದ್ರು ಅದೇ ಅವರೆಲ್ಲರಿಗೂ ಕೂಡ ಈಗ ಸಂಕಷ್ಟ ಎದುರಾಗುತ್ತೆ. ಎಲ್ಲರನ್ನೂ ಕೂಡ ಕರೆಸಿ ವಿಚಾರಣೆಗೊಳಪಡಿಸ್ತಾರೆ ಪೊಲೀಸರು. ಯಾರೆಲ್ಲ ಇದ್ರು, ಏನು ಮಾತುಕತೆ ಆಯಿತು, ಏನು ಚರ್ಚೆ ಆಯಿತು, ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ವಿನಯ್ ಒಡೆತನದ ರೆಸ್ಟೋ ಬಾರ್ನಲ್ಲಿ ಎಷ್ಟೊತ್ತು ಪಾರ್ಟಿಯನ್ನ ಮಾಡಿದ್ರು. ಪಾರ್ಟಿಯಲ್ಲಿ ನಿರ್ಮಾಪಕರೊಬ್ಬರು ಕೂಡ ಇದ್ರು ಅಂತೇಳಿ ಮಾಹಿತಿ ಸಿಗ್ತಾ ಇದೆ. ಪ್ರೊಡ್ಯೂಸರ್ ಒಬ್ಬರಿಗೆ ನೋಟಿಸ್ ನೀಡುವ ಸಾಧ್ಯತೆ ಕೂಡ ಇದೆ. ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ನೀಡುವ ಸಾಧ್ಯತೆ ಇದೆ. ವಿನಯ್ ಒಡೆತನದ ರೆಸ್ಟೋ ಬಾರ್ನಲ್ಲಿ ಎಷ್ಟೊತ್ತವರೆಗೂ ಪಾರ್ಟಿ ನಡೀತು, ಯಾರೆಲ್ಲ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು, ಯಾವ ಕಾರಣಕ್ಕೋಸ್ಕರ ಅವತ್ತು ಪಾರ್ಟಿ ನಡೀತಾ ಇತ್ತು, ಪಾರ್ಟಿಯಲ್ಲಿ ಏನೆಲ್ಲ ಚರ್ಚೆಗಳು ನಡೀತು, ಯಾರೆಲ್ಲ ಇದ್ರು
ಅವರೆಲ್ಲರಿಗೂ ಕೂಡ ಈಗ ನೋಟಿಸ್ ಕೊಡ್ತಾರೆ. ಈಗ ಚಿಕ್ಕಣ್ಣ ಆಯ್ತು, ಈಗ ನಿರ್ಮಾಪಕರೊಬ್ಬರು ಇದ್ರು ಅಂತೇಳಿ ಗೊತ್ತಾಗ್ತಾ ಇದೆ. ಪ್ರೊಡ್ಯೂಸರ್ಗೂ ಕೂಡ ನೋಟಿಸ್ ನೀಡ್ತಾರೆ ಪೊಲೀಸರು. ಬನ್ನಿ ವಿಚಾರಣೆಗೆ ಹಾಜರಾಗಿ ಅವತ್ತು ಏನಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಬೇಕು ಅಂತೇಳಿ ಅವ್ರಿಗೂ ಕೂಡ ಒಂದು ನೋಟಿಸ್ ಸರ್ವ್ ಆಗುತ್ತೆ. ನಿಕೇಶ್ ಮಾಹಿತಿಯನ್ನ ಕೊಡ್ತಾ ಇದ್ರು. ನಿಕೇಶ್, ಈಗ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಪಾರ್ಟಿ ಮಾಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆಯನ್ನು ಹೇಗೆ ನಡೆಸ್ತಾ ಇದ್ದಾರೆ, ಎಲ್ಲಿವರೆಗೂ ಬಂದು ನಿಂತಿದೆ ಈ ಒಂದು ತನಿಖೆ? ಖಂಡಿತ ನಾಗೇಂದ್ರ ಬಾಬು, ಈಗಾಗಲೇ ಪೊಲೀಸ್ನವರು ಸಾಕ್ಷ್ಯ ಸಂಗ್ರಹಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಆರೋಪಿಗಳು ಸಾಕ್ಷ್ಯಗಳನ್ನ ಯಾವ ರೀತಿಯಾಗಿ ನಾಶ ಮಾಡುವಂತ ಪ್ರವೃತ್ತಿಯಲ್ಲಿ ತೊಡಗಿದ್ರು ಆ ಎಲ್ಲ ಸಾಕ್ಷಿಗಳನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈಗಾಗಲೇ ಮೈಸೂರು ಇರ್ಬೋದು ಅಥವಾ ಈ ಶೆಡ್ ಇರ್ಬೋದು, ಪಟ್ಟಣಗೆರೆ ಶೆಡ್ ಇರ್ಬೋದು, ಎಲ್ಲ ಕಡೆಯಲ್ಲಿ ಅಥವಾ ದರ್ಶನ್ ಮನೆ ಇರ್ಬೋದು, ಪವಿತ್ರ ಗೌಡ ಮನೆ ಇರ್ಬೋದು, ಎಲ್ಲ ಕಡೆಯಲ್ಲೂ ಕೂಡ ಸ್ಪಾಟ್ ಮಾಜರನ್ನ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಇರುವಂತದ್ದು ಈಗ ಈ ರೆಸ್ಟೋರೆಂಟ್ ವಿಚಾರ. ಯಾಕಂತ ಹೇಳಿದ್ರೆ ವಿನಯ್ಗೆ ಸೇರಿರುವಂತ ರೆಸ್ಟೋರೆಂಟ್ ಇದು. ವಿನಯ್ ಈ ಒಡೆತನವನ್ನು ಹೊಂದಿದ್ದಾನೆ. ಇದೇ ಸ್ಟೋನಿ ಬ್ರೋಕ್ನ ರೆಸ್ಟೋರೆಂಟ್ ಮಾಲೀಕ. ದರ್ಶನ್ ಅವರದ ಏನೇ ಪಾರ್ಟಿ ಇರಲಿ ಅಥವಾ ಬರ್ತ್ಡೇ ಇರಲಿ ಅಥವಾ ಬೇರೆ ಬೇರೆ ವಿಚಾರ ಇರಲಿ ಅಥವಾ ಫಿಲ್ಮ್ ಇಂದ ಏನಾದರೂ ಒಂದು 100 ಡೇಸ್ ಓಡೋದಿರಲಿ ಅಥವಾ ಇನ್ ಸಂದರ್ಭದಲ್ಲಿ ಇದೇ ಬಾರ್ನಲ್ಲಿ ಪಾರ್ಟಿಯನ್ನು ಮಾಡೋದು. ಸೊ ಕೊಲೆ ಆಗುವಂತ ಹಿಂದಿನ ದಿವಸನೂ ಕೂಡ ಈ ಬಾರ್ಲಿ ಪಾರ್ಟಿ ಆಗಿದೆ ಅನ್ನುವಂಥದ್ದು ಪ್ರಾಥಮಿಕ ಇನ್ವೆಸ್ಟಿಗೇಷನ್ ಅಲ್ಲಿ ಸಿಕ್ಕಿರುವಂತಹ ಪೊಲೀಸ್ನವರಿಗೆ ಮಾಹಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣದಲ್ಲಿ ದರ್ಶನ್ ಹಾಗೆ ಇನ್ನೊಂದು ಕಡೆಯಲ್ಲಿ ಈ ಸ್ಟೋನಿ ಬ್ರೋಕ್ನ ಮಾಲೀಕರಾದಂತಹ A10 ಆರೋಪಿ ವಿನಯ್ನವರನ್ನ ಕರ್ಕೊಂಡು ಬಂದು ಸ್ಥಳ ಮಾಜರನ್ನ ನಡೆಸ್ತಾರೆ. ಈ ಸಂದರ್ಭದಲ್ಲಿ ಯಾರೆಲ್ಲ ಈ ಪಾರ್ಟಿಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಪಾರ್ಟಿ ಸಂದರ್ಭದಲ್ಲಿ ಏನಾದ್ರು ಚರ್ಚೆ ನಡೆದಿತ್ತಾ, ಇನ್ ಕೇಸ್ ಅವರು ಸ್ನೇಹಿತರು ಅಂದ ತಕ್ಷಣ ಎಲ್ಲಾದ್ರೂ ಈ ಕೊಲೆ ಸಂದರ್ಭದಲ್ಲಿ ಏನೆಲ್ಲ ಆಗಿತ್ತು ಅದ್ರ ಬಗ್ಗೆ ಏನಾದ್ರೂ ಸಂಭಾಷಣೆ ನಡೆಸಿದ್ರ, ಎಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡಿದ್ರು. ಈಗ ನೀವು ನೋಡ್ಬೋದು ನಾಗೇಂದ್ರ ಬಾಬು, ಇಲ್ಲೊಂದು ಅಷ್ಟು ಹಳೆ ವಾಹನಗಳನ್ನೆಲ್ಲ ಮಾಡಿಕೊಂಡು ಅದ್ರ ಮೇಲೆ ಪಾರ್ಟಿ ಮಾಡುವಂಥದ್ದು ಇದೆ. ಒಳಗಡೆನೂ ಕೂಡ ಸಾಕಷ್ಟು ಟೇಬಲ್ ಕುರ್ಚಿಗಳು ಇರುವಂಥದ್ದು. ಒಳಗಡೆ ನಮ್ಮನ್ನು ಬಿಡ್ತಾ ಇಲ್ಲ. ಈಗಾಗಲೇ ಇಲ್ಲಿ ಟೇಪ್ ಹಾಕಿದ್ದಾರೆ, ಸಾರ್ವಜನಿಕರು ಕೂಡ ಪ್ರವೇಶವನ್ನ ನಿರ್ಬಂಧ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಪೊಲೀಸರು ಬೇಕಾಗಿರುವಂಥದ್ದು ಸಾಕ್ಷಿ, ಕೋರ್ಟಿಗೆ ಕೂಡ ಸಾಕ್ಷಿಯನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಯಾರಿಗೂ ಕೂಡ ಇಲ್ಲಿ ಪ್ರವೇಶ ಕೊಡ್ತಾ ಇಲ್ಲ. ಬಟ್ ಪೊಲೀಸರು ಕೂಡ ತೀವ್ರ ಒಂದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಾಯಿ ಬಿಟ್ಟಿದ್ದಾರೆ. ಚಿಕ್ಕಣ್ಣ ಕೂಡ ಇದ್ದಾರೆ, ಇನ್ನೊಬ್ರು ಪ್ರೊಡ್ಯೂಸರ್ ಕೂಡ ಈ ಪಾರ್ಟಿಯಲ್ಲಿ ಇದ್ದಾರೆ ಅನ್ನುವಂಥ ಸದ್ಯದ ಮಾಹಿತಿ. ಆದ್ರೆ ಚಿಕ್ಕಣ್ಣ ಅವರು ಈಗಾಗಲೇ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ದಾರೆ. ಚಿಕ್ಕಣ್ಣ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ನಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವರಿಗಾಗಿ ತಲಾಶ್ ಮುಂದುವರೆದಿದೆ. ರೆಸ್ಟೋ ಬಾರ್ನಲ್ಲಿರುವಂತ CCTV ದೃಶ್ಯವನ್ನ ವಶಕ್ಕೆ ಪಡೆದು ತನಿಖೆಯನ್ನ ಚುರುಕುಗೊಳಿಸ್ತಾರ ಹಾಗಾದ್ರೆ ಪೊಲೀಸರು? ಸ್ಟೋನಿ ಬ್ರೂಕ್ ಹೋಟೆಲ್ CCTV ಫುಟೇಜ್ ಅನ್ನ ಪೊಲೀಸರು ವಶಕ್ಕೆ ಪಡೆದುಕೊಳ್ತಾರೆ, ಪರಿಶೀಲನೆ ಮಾಡ್ತಾರೆ. ಯಾರೆಲ್ಲ ಇದ್ರು ಪಾರ್ಟಿಯಲ್ಲಿ ಅನ್ನೋದು CCTV ದೃಶ್ಯಗಳು ಹೇಳುತ್ತೆ. ಅಯ್ಯೋ, ಅವ್ರು ಪಾರ್ಟಿ ಮಾಡಿದ ಜಾಗದಲ್ಲಿ CCTV ಫುಟೇಜ್ ಇಲ್ವಲ್ಲ ಅಂತ ಅನ್ಕೋಬೇಡಿ. ಸ್ಟೋನಿ ಬ್ರೂಕ್ ಹೋಟೆಲ್ ಎಂಟ್ರೆನ್ಸ್ ಅಲ್ಲೂ ಫುಟೇಜ್ CCTV ಇರುತ್ತೆ. ಒಳಗಡೆ ಹೋಗ್ಬೇಕಾದ್ರೂ ಕೂಡ ಅಲ್ಲಿ CCTV ಕ್ಯಾಮ್ರಾಗಳಿದೆ. ಎಲ್ಲವನ್ನ ಕೂಡ ಕಂಪ್ಲೀಟ್ ಈಗ ವಶಕ್ಕೆ ಪಡೆದುಕೊಳ್ತಾರೆ. ಒಂದು ವೇಳೆ ಅಲ್ಲಿ ಏನಾದರೂ CCTV ಫುಟೇಜ್ ವರ್ಕ್ ಆಗಿಲ್ಲ ಅಥವಾ ಅವತ್ತಿನ ಫುಟೇಜ್ ಸಿಕ್ಕಿಲ್ಲ ಅಂತ ಅಂದಾದ್ರೆ ಸಾಕ್ಷ್ಯವನ್ನ ನಾಶಪಡಿಸಿದಂತಾಗುತ್ತೆ. ಅಷ್ಟೊಂದು ತಲೆಯನ್ನ ಉಪಯೋಗಿಸಿಲ್ಲ ಅಂತ ಅಂದ್ಕೋತೀವಿ. ನೋಡಿಲಿ CC ಕ್ಯಾಮ್ರಾ ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ಈ ಕ್ಷಣದ ದೃಶ್ಯಾವಳಿ ಅದು. ಮಾಹಿತಿ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ನಿಕೇಶ್. ಈಗ CCTV ಫುಟೇಜ್ ಅನ್ನ ವಶಕ್ಕೆ ಪಡೆದುಕೊಂಡು ಅದರಲ್ಲಿ ಯಾರೆಲ್ಲ ಇದ್ರು, ಯಾರೆಲ್ಲ ಬಂದಿದ್ರು, ಪಾರ್ಟಿಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವರೆಲ್ಲರಿಗೂ ಕೂಡ ತಲಾಶನ ನಡೆಸ್ತಾರೆ. ಯಾಕೆ ಇನ್ನೂ ವಶಕ್ಕೆ ಪಡೆದುಕೊಂಡಿಲ್ಲ CCTV ಫುಟೇಜ್ ಅನ್ನ? ಘಟನೆ ಆಗಿ ಇಷ್ಟು ದಿನ ಆಯ್ತು, ಯಾಕೆ ತಡ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಪೊಲೀಸರ ಮೇಲೇನೆ. ಖಂಡಿತ ನಾಗೇಂದ್ರ ಬಾಬು, ಯಾಕಂತ ಹೇಳಿದ್ರೆ ಈಗ ವಿಚಾರಣೆ ಒಂದು ಹಂತದಲ್ಲಿ ಬರ್ತಾ ಇರುವಂತ ಸಂದರ್ಭದಲ್ಲಿ ಒಬ್ಬೊಬ್ಬರನ್ನೇ ಅವರು ಹೇಳಿಕೆಗಳನ್ನ ಪಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಪೊಲೀಸ್ನವರು ಈಗ A1 ಆರೋಪಿ, A2 ಆರೋಪಿ, A3, 3, 4, 5, 6 ಈ ತರ ಆಗಿ ಒಂದೊಂದೇ ಹಂತದಲ್ಲಿ ಪ್ರಕರಣಗಳನ್ನ ಈಗ ವಿಚಾರಣೆ ನಡೆಸ್ತಾ ಇರುವಂತ ಸಂದರ್ಭದಲ್ಲಿ ಒಂದೊಂದನ್ನೇ ಈ ಒಂದು ಆರೋಪಿಗಳು ಬಾಯಿ ಬಿಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನೀವು ಹೇಳ್ದಂಗೆ ಈ CCTV ಇಲ್ವಾ ಹಾಗಾದ್ರೆ, ಅಥವಾ ಇದ್ದಂತ ಸಂದರ್ಭದಲ್ಲಿ ಯಾಕೆ ವಶಕ್ಕೆ ಪಡೆದುಕೊಂಡಿಲ್ಲ ಎನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇವತ್ತು ಈ ಸ್ಥಳ ಮಹಾಜರು ಸಂದರ್ಭದಲ್ಲೂ ಕೂಡ ಈ ಒಂದಿಷ್ಟು CCTV ಫುಟೇಜ್ಗಳನ್ನು ಕೂಡ ವಶಪಡಿಸಿಕೊಳ್ಳುವಂತ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಈ ಸಂದರ್ಭದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು,
ಇಲ್ಲೇ ಎಂಟ್ರೆನ್ಸ್ ಅಲ್ಲೂ ಕೂಡ ಒಂದು CCTV ಕೂಡ ಇಲ್ಲಿ ಅಳವಡಿಸಿದ್ದಾಗಿದೆ ಮತ್ತು ಒಳಗಡೆನೂ ಕೂಡ ಇರುತ್ತೆ. ಯಾಕಂತ ಹೇಳಿದ್ರೆ ಪಬ್ಬು ಈ ಸಂದರ್ಭದಲ್ಲಿ ರೆಸ್ಟೋ ಬಾರ್ ಸಂದರ್ಭದಲ್ಲಿ ಡ್ರಿಂಕ್ಸ್ಗಳನ್ನೆಲ್ಲ ಮಾಡ್ತಾರೆ. ಆ ಸಂದರ್ಭದಲ್ಲಿ ಡ್ರಿಂಕ್ಸ್ ಮಾಡಿಬಿಟ್ಟು ಹೊಡೆಪೆಟ್ಟಲ್ ಆದಂಥ ಸಂದರ್ಭದಲ್ಲಿ CCTVಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕೇಸ್ ಏನಾದರೂ ಸಾಕ್ಷ್ಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ವಿನಯನ್ ಮೇಲೆ ಇನ್ನೊಂದು ಕೇಸ್ ಆಗುತ್ತೆ, ಸಾಕ್ಷ್ಯನಾಶದ ಕೇಸ್ ಕೂಡ ಆಗುತ್ತೆ. ಬಟ್ ಇಲ್ಲಿ ಬಹಳ ಪ್ರಮುಖವಾಗಿ ಇವತ್ತು ಕರ್ಕೊಂಡು ಬರ್ತಾ ಇರುವಂಥದ್ದು ಸ್ಥಳ ಮಹಾಜರಿಗೆ. ಸ್ಥಳ ಮಹಾಜರ್ ಸಂದರ್ಭದಲ್ಲಿ ಎಲ್ಲಿ ಯಾವ ಟೇಬಲ್ ಅಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ವಿಡಿಯೋ ಮಾಡಿಕೊಂಡು ದರ್ಶನನ್ನ ಕೂರಿಸ್ಬಿಟ್ಟು ಅಲ್ಲಿ ಅಥವಾ ವಿನಯ್ ಅವ್ರನ್ನ ಕೂರಿಸ್ಬಿಟ್ಟು ಅಲ್ಲಿ ಎಲ್ಲ ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಈಗ ಪೊಲೀಸ್ನವ್ರು ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಅಂದ್ರೆ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಸ್ಟೇಷನ್ ಇಂದ ದರ್ಶನ್ ಆಗಿ ಆರೋಪಿ 10 ಆಗಿರುವಂತಹ ವಿನಯ್ನನ್ನು ಕರ್ಕೊಂಡು ಬರ್ತಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗಳನ್ನ ನಡೆಸಿದ್ದ ಅಥವಾ ಈ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಡ್ರಿಂಕ್ಸ್ ಮಾಡಿದಂಥ ಸಂದರ್ಭದಲ್ಲಿ ಏನೆಲ್ಲ ಹೇಳಿದ್ರು, ಅವರ ಸಹಚರರು ಅವರ ಫ್ರೆಂಡ್ಸ್ ಜೊತೆ ಏನಾದರೂ ಇದೇ ವಿಚಾರ ಮಾಹಿತಿಯನ್ನು ಹಂಚ್ಕೊಂಡ ಸಂದರ್ಭದಲ್ಲಿ ಏನು ಹೇಳಿದ್ರು, ಯಾವಾಗ ಕೊಲೆ ಮಾಡಿದ್ರು ಅಥವಾ ಕೊಲೆ ಮಾಡೋದ್ ನಂತರ ಇವರು ಏನಾದರೂ ಪಾರ್ಟಿ ಮಾಡಿದ್ರ, ಆತನ ಅಂದ್ರೆ ಮೃತದೇಹವನ್ನ ಬಿಸಾಡುವಂಥ ಸಂದರ್ಭದಲ್ಲಿ ಎಲ್ಲಿ ಹಾಕಬೇಕು ಅಥವಾ 30 ಲಕ್ಷ ಡೀಲ್ ಮಾಡುವಂಥ ಸಂದರ್ಭದಲ್ಲಿ ಇಲ್ಲೇ ಅದರ ಬಗ್ಗೆ ಚರ್ಚೆ ನಡೆದಿತ್ತಾ, ಅಥವಾ ಕೊಲೆ ಆಗೋಕ್ಕಿಂತ ಮುಂಚೆ ಆತನ ಇಲ್ಲಿ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹೊಡಿಬೇಕು, ಟಾರ್ಚರ್ ಕೊಡಬೇಕು, ಆತನಲ್ಲಿ ಏನೆಲ್ಲ ಅಂದ್ರೆ ಟಾರ್ಚರ್ ಹಿಂಸೆ ಕೊಟ್ಟು ಸಾಯಿಸಿದಂಥ ಸಂದರ್ಭದಲ್ಲಿ ಏನು ಮಾಡಿದ್ರು, ಅದನ್ನೆಲ್ಲದರ ಬಗ್ಗೆ ಇಲ್ಲೇನಾದರೂ ಚರ್ಚೆ ಆಯ್ತಾ ಎನ್ನುವಂಥ ನಿಟ್ಟಿನಲ್ಲಿ ಕೂಡ ಸ್ಪಾಟ್ ಮಹಾಜರ್ನನ್ನ ನಡೆಸೋಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಈಗಾಗಲೇ ಪೊಲೀಸ್ನವರು ಮಾಡ್ಕೊಂಡಿರುವಂಥದ್ದು. ಬಟ್ ಇಲ್ಲಿ ಬಹಳ ಪ್ರಮುಖವಾಗಿ ಎಲ್ಲ ಸಾಕ್ಷಿಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಕೋರ್ಟಿ ಪ್ರೊಡ್ಯೂಸ್ ಮಾಡೋದು ಸಾಕ್ಷ್ಯಾಧಾರದ ಮೇಲೆ ಅವರಿಗೆ ಕಾನೂನು ಕ್ರಮ ಆಗುತ್ತೆ. ಈ ನಿಟ್ಟಿನಲ್ಲಿ ಕೂಡ ಸಾಕ್ಷಿ ಯಾವುದೇ ರೀತಿಯಾದಂಥ ನಾಶ ಆಗಬಾರ್ದು, ಸಾಕ್ಷಿಗಳಿಗೆ ಕೊರತೆ ಆಗಬಾರ್ದು. ಈ ನಿಟ್ಟಿನಲ್ಲಿ ಪೊಲೀಸ್ನವರು ಅವ್ರಿಗೆ ಏನು ಎವಿಡೆನ್ಸ್ ಬೇಕು ಆ ಎವಿಡೆನ್ಸ್ ಎಲ್ಲರನ್ನೂ ಕೂಡ ಕ್ಲಿಯರ್ ಕಟ್ ಆಗಿ ಈಗ ಕಲೆ ಹಾಕುವಂಥ ಕೆಲಸವನ್ನ ಪೊಲೀಸ್ನವರು ಮಾಡ್ತಾ ಇರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ನಿಕೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.